ಗೈಸ್ ಬಸ್ಸಿಗೆ ಹತ್ತಿದ್ವಿ ಬಸ್ಸಿಗೆ ಈ ಬ್ಯಾಕ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಅದು ಉಡುಪಿಗೆ ಹೋಗ್ತಾ ಇದ್ದೀವಿ. ಇವಾಗ 9:30. ಇನ್ನು ಹಾಫ್ ಆನ್ ಅವರ್ ಇದೆ. ಸೊ ಹೊರಟು ಬಸ್ ಕ್ಯಾಚ್ ಮಾಡಿ ಜಸ್ಟ್ 5 minutes ರೆಡಿ ಆಗಿಬಿಟ್ಟು ಸಿಗ್ತೀನಿ. 1 hour later. ಹಾಯ್ ಹಾಯ್ ಹೆಲೋ ಗೈಸ್, ಬ್ಲಾಗ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಬ್ಲಾಗಿನ ಬಾಧ್ಯತೆ ಏನ್ ಬಾಧ್ಯತೆ? ಬಾಧ್ಯತೆ ಅಲ್ಲ ಬಾಧ್ಯತೆ ಅದು ಸಾರಿ ತೆಲುಗು. ನೀನ್ ಮಾಡು, ನನ್ಗೆ ಯಾಕೆ ಹಿಡಿತಿದ್ವಿ? ಗೈಸ್, ಇವಾಗ ನಾವು ಜಾಲಹಳ್ಳಿ ಕ್ರಾಸ್ ಬಸ್ ಸ್ಟಾಪ್ ಅಲ್ಲಿ ಇದ್ದೀವಿ. ಸೊ ಇವಾಗ ನಾವು ವೇಟ್ ಮಾಡ್ತಾ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸೊ ಗೈಸ್, ಇವಾಗ ನಾವು ಉಡುಪಿಗೆ ಹೋಗ್ತಾ ಇದೀವಿ. ಸೊ ಇವಾಗ ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ. ಸೊ ಬಸ್ ಬರೋದನ್ನ ಕಾಯ್ತಿದೀವಿ. ಸೊ ಬಸ್ ಬಂದ್ ಆದ್ಮೇಲೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್. ಬಸ್ ಹತ್ತಿದ್ವಿ ಗೈಸ್. ಇವಾಗ ಬೆಂಗಳೂರು ಬಿಟ್ಟು ಹೊರಟ್ವಿ. ಈಗ 8 minutes. ನಮ್ಮ ಏರಿಯಾನ ಹೋಗ್ಬೇಕಾದ್ರೆ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಗೈಸ್, ಫ್ಯಾಮಿಲಿಗೆಲ್ಲ ಅಪ್ಡೇಟ್ ಮಾಡಿ ಕಳಿಸ್ತಾ ಇದ್ದಾರೆ. ಆಯ್ತಾ ಆಯ್ತಾ ಆಯ್ತು. ಮುಂದುವರ್ಸು ಮಾತುಕತೆ. ಬಸ್ಸಲ್ಲಿ 20 ರೂಪಾಯಿ ಕೊಟ್ಟು ರಿಸರ್ವೇಶನ್ ಮಾಡಿ ತಿಂತೀಯ ತಿನ್ನಲ್ವಾ? ರೆಕಾರ್ಡೇ ಆಯ್ತಿಲ್ಲ. ಆಗ್ತೈತೆ ಏನೋ ಸುಮ್ಮನಿರು. ಯಾಕೆ ಹೆದರ್ತೀಯ? ನೋಡಿ, ಖುಷಿ ಆಗ್ತೀನಿ. ಮೊದ್ಲೇ ನಿನ್ ಕಣ್ ಸರಿ ಇಲ್ಲ. ಚಿಪ್ಸ್ ತಿಂತಾ ಇದ್ವಿ. ಚಿಪ್ಸ್ ಇಲ್ಲದೆ ನೀನ್ ಬ್ಲಾಗ್ ಮಾಡ್ತಿದ್ಯಾ? ಇವಾಗ ನೋಡಿ, ನಮ್ ಬ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಕ್ಯಾಮ್ರಾ ಎಲ್ಲ ಮುಚ್ಚಿ ತೋರ್ಸೋಗಿ ಲೈಟಿಂಗ್ ಹಾಕೊಂಡು ನಾವು ಏನೋ ಜಾತ್ರೆ ಮಾಡ್ತಾ ಇದ್ದಾರೆ. ಇದು ದಾಸನ್ಪುರ ಕಣಕ್ಕ. ದಾಸನ್ಪುರ ಇದು ದಾಸನ್ಪುರ. 40 ರೂಪಾಯಿ 10 ಚಿಪ್ಸ್ ಇಲ್ಲ ಇದ್ರಲ್ಲಿ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್. ನೀರ್ ಕುಡಿಯೋದು ಕನೆಕ್ಷನ್ ಮಾಡೋದು ಅವ್ರು ಓಪನ್ ಮಾಡ್ತಾರೆ. ನೀರ್ ಕುಡಿಯೋಕೆ ಬರಲ್ಲ. ಕಪಾಳ ಕ್ಯಾನೆಲ್ಲ ಬಿಡಿಸ್ತೀವಿ. ಕರೆಕ್ಟಾಗಿ ಕುಡ್ಕೊಂಡ್ರೆ ಎತ್ತಿಲ್ಲ ನೀಟಾಗಿ ಬಸ್ಸಿಂದ ಆಚೆಗಡೆ. ಆಚೆ ಕರ್ನಾಟಕದಲ್ಲೇ ಜಾಸ್ತಿ 9 ಅವರ್ ಹೇಳಿದೀನಿ. ಊಟಕ್ಕೆ ಹಾಕಿದ್ದಾರೆ. ಅಕ್ಕ ಮಲಗಿದ್ದಾರೆ, ಫೋನ್ ನೋಡ್ತಾ ಇದ್ದಾರೆ. ನಾವು ಹುಡುಗರು ನೋಡ್ಕೊಂಡು ಕುಂತೀವಿ. 12 ಗಂಟೆ. ನೀವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 6:30 ಆಗಿದೆ. ಗೈಸ್,
ಇವಾಗ ನಾವು ಉಡುಪಿಯಲ್ಲಿ ಇಲ್ಲಿ ಬಂದ್ವಿ, ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ 5 ಮಿನಿಟ್ಸ್ ಹೋಗ್ತು ಕೃಷ್ಣ ಅಲ್ಲಿ ಹೋಗಿ KSRTC ಬಸ್ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬೇಕು. ಯಾಕೆ ಮಾಡ್ತಾ ಇದೀಯಾ? ಈಗ ಇಲ್ಲಿಂದ 5 ಮಿನಿಟ್ಸ್ ವಾಕ್ ಅಂತೆ. ಚೆನ್ನಾಗಿದೆ ಉಡುಪಿ ಎಲ್ಲ. ನಾನು ಹೌದಾ? ಏನಪ್ಪ? ಓಕೆ. ಹಾ ಸರಿ. ಇಲ್ಲ ಅಂಗಡಿ ಓಪನ್ ಆಗ್ತಿದ್ವಿ. ಏನು ವ್ಯೂನಾ ಝೂಮ್ ಮಾಡಿ ಆಮೇಲೆ ಬಾಯ್. ಇಲ್ಲ ನಾವು ಈ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ಹುಡುಗಿ ಯಾಕೋ ನಗುತ್ತೆ. ಸರಪ್ಪ ಓಕೆ. ಏನೋ ಆಕ್ಷನ್ ಮಾಡಿ ನನ್ಗೆ ಅದಕ್ಕೆ ನಗೋ ಬಂದಿದ್ವಿ ಇವಾಗ. ಅದೇನೋ ಬಂದ್ರೆ ಬೇಗ ಬಂದ್ರೆ ಟೀ ಕುಡಿಯೋಣ ಬಾ. ಅಪರೂಪಕ್ಕೆ ಟೀ ಬೇಡ, ಟೀ ಬೇಡ ಅಂತ ನಯನ ಟೀ ಬೇಡ ಅಂದ್ರೆ ಇವತ್ತು ನೀನ್ ಆಫೀಸಲ್ಲಿ ಇನ್ಮೇಲೆ ಟೀ ಕುಡಿಯಂಗಿಲ್ಲ, ಕೊಡಿಸ್ತಾರಂತೆ. ಪ್ರಪಂಚನೇ ಕಾಣ್ತು ನಿನ್ನಲ್ಲ ಇಲ್ಲಿ. ಅಂದ್ಬಿಟ್ಲು ಒಂದ್ಸಲ. ಸುಮ್ಮನೆ ರೋಡಲ್ಲಿ ಹೇಳ್ಕೊಂಡು ಎಷ್ಟು ಕ್ಲೀನ್ ಆಗಿದೆ ಅಲ್ವಾ? ನಮ್ ಬೆಂಗಳೂರಿಗಿಂತ ಕ್ಲೀನ್ ಇದೆ. ಆಂಟಿ ಥ್ಯಾಂಕ್ ಯು. ತುಂಬಾ ಕ್ಯೂಟ್ ಇದೆ. ಥ್ಯಾಂಕ್ ಯು. ಬೆಂಗಳೂರು ಹೌದಾ? ಹೌದೌದು. ಥ್ಯಾಂಕ್ ಸರಿ. ಚಂದ ಇದ್ದಾರೆ ಗೈಸ್. ಜನ ಎಷ್ಟು ಸಾಫ್ಟ್ ಇದಾರೆ ಇಲ್ಲಿ ಅಲ್ವಾ? ನೋಡಿದ್ಯಾ? ಅಂದ್ರೆ ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತಲ್ವಾ? ಅಕ್ಕ ನಿಮ್ ಹೆಸರಲ್ಲಿ ವೈಯರದಿಲ್ಲ ವಿ ಸಾರಿ ದಿಯಾ ವೈಗೂ ವ್ಯತ್ಯಾಸ ಗೈಸ್. ಮೈ ಡೇ ಸ್ಟಾರ್ಟೆಡ್. ಮಾರ್ನಿಂಗ್ ವಾಕ್. ನನಗೆ ಉಡುಪಿ ನೋಡೋ ಚಿಂತೆ ಆದ್ರೆ ಇವರಿಗೆ ಸ್ಟೋರಿ ಹಾಕೋ ಚಿಂತೆ. ಒಳ್ಳೆ ಫನ್ ಆಗೈತೆ ಇವತ್ತು ಅಲ್ವಾ? ಸಾಕತ್ತು ಹಾಕಿದೆ. ಓಕೆ ಗೈಸ್, ಇವ್ರಿಗೆ ಸ್ಟೋರಿ ಹಾಕಿ ಆಮೇಲೆ ಸಿಗ್ತೀನಿ. ಬಾಯ್. ರಾಯರ್ ಇಲ್ಲೇ ಇದಾರೆ ಎಂಟ್ರಿಯಲ್ಲಿ. ಹೇಳಿ ಮತ್ತೆ ಕೇಳಲ್ಲ. ಬೆಂಗಳೂರು ಹೋಗಿದ್ದಾಳೆ ಇವತ್ತು, ಹಾಗೆ ಕ್ಯಾಶ್ ಇಟ್ಕೊಳ್ಳೋದಿಲ್ಲ. ಇವಾಗೆಲ್ಲ ಡಿಜಿಟಲ್ ಅಲ್ವಾ? ಬೇಕಾಗ್ತದೆ. 100 ರೂಪೀಸ್ ಅಷ್ಟು ಕ್ಯಾಶ್ ಮಾಡಿದ್ವಿ ಆಲ್ರೆಡಿ. ಇಲ್ಲೇ ಮಟ್ಟಿದ್ದು ಚೆನ್ನಾಗಿದೆ. ಬನ್ನಿ ಚಿಕ್ಕದು ಸಂಸಾರ ಮಾಡ್ಬೇಕಾ? ಇಲ್ಲ, ಎವ್ರಿಥಿಂಗ್ ಈಸ್ ರೆಡಿ. ಈಗ ದರ್ಶನ ಮಾಡಕ್ ಹೋಗ್ಬೇಕು. ಇವಾಗ ಭಯಂಕರ ರಶ್ ಇದೆ. ನೋಡ್ಬೇಕು ಎಂತ ಅಂತ ಎಷ್ಟು ಆಗುತ್ತೆ ಅಂತ. ಹೋಗೋಣ. ಚಲೋ ಗೈಸ್, ಲೆಟ್ಸ್ ಗೋ. ಗೈಸ್ ರೇಟ್ ಆರ್ ಔಟ್ಫಿಟ್ ಗೈಸ್. ಆಮೇಲೆ ಎಲ್ಲ ಔಟ್ಫಿಟ್ ತೋರಿಸ್ತೀನಿ, ರೇಟ್ ಮಾಡಿರ್ತೀನಿ ಗೈಸ್. ನಾವು ಇವಾಗ ಹೋಗ್ತಾ ಇದೀವಿ ಕ್ಯೂ ನಿಂತ್ಕೊಳ್ಳಕ್ಕೆ. ತುಂಬಾ ರಶ್ ಇದೆ ಗೈಸ್. ಬಿಡ್ತಾರೆ ಬಟ್ ಅಲ್ಲಿ ಒಳಗ್ ದರ್ಶನ ಮಾಡಕ್ಕೆ 9 o'clock ಇಂದ. ಅದೇನೋ ಇದು ಅಭಿಷೇಕ ಮಾಡ್ತಾ ಇದಾರಂತೆ ಗೈಸ್. ಕ್ಯೂ ನಾವು ಬಂದಾಗ ಅಲ್ಲಿ ಇತ್ತು, ಇವಾಗ ಆಲ್ರೆಡಿ ಇಲ್ಲಿದೆ. ಫೇಸ್ ಕವರ್ ಮಾಡಿದೆ. ಯಾವ್ದ ಚಿಕ್ಕದ? ಇದಕ್ಕೆ ಹೋದಾಗ ಮಲೇಶ್ವರ ಹೋದಾಗ ಕರೆಕ್ಟ್. ಗಿಜ್ಜಿ ನೋಡಿ ಎಲ್ಲ ಸಿಗ್ತೀನಿ ಎಲ್ಲ ಮಾಡಿ.
ಜೋತ್ ಬಿಟ್ಬಿಟ್ಟೈತೆ ಜೋತ್ ಬಿಟ್ಬಿಟ್ಟೈತೆ. ಇದು ಉಡುಪಿದು ಗೋಶಾಲೆ ಕೃಷ್ಣ ಮಠದ. ಜಾಸ್ತಿ ಇಲ್ಲ, ಅವು ಅಲ್ಲೂ ಇದೆ, ಆ ಸೈಡು ಇದೆ. ಇದು ಚೆನ್ನಾಗಿದೆ ಅಲ್ಲ, ವೈಟ್ ಕಲರ್. ಗೋಮೂತ್ರ ಆಯ್ತು. ದರ್ಶನ ಮುಗೀತು. 10:30 ಆಯ್ತಾ, 10:30 ದರ್ಶನ ಮುಗೀತು. ನೋಡಿ ಗೈಸ್, ಇಲ್ಲಿ ಹೋಮ ಮಾಡಿದ್ದಾರೆ. ಸೊ ಇವಾಗ ತಿಂಡಿ ತಿನ್ಬೇಕು. ಊಟ ಆಗಿ ತಿಂಡಿಯಾಗಿ ಮಜ್ಜಿಗೆ ಕುಡಿತಾ ಇದ್ದಾರೆ ಗೈಸ್. ತಿಂಡಿ ತಿಂಡಿ ಇವಾಗ ನೋಡಿ ಗೋಪುರ ತೋರಿಸ್ತೀನಿ ಮಠದ್ದು. ಅವಾಗ್ಲೇ ತೋರಿಸ್ತಾ ಇಲ್ಲ ಆಕ್ಚುಲಿ, ನಾವು ಅವಾಗ್ಲೇ ಬ್ಯಾಕ್ ಸೈಡ್ ಗೈಸ್. ನಾವು ಇವಾಗ ಹೊರಟು ಬೀಚಿಗೆ ಹೋಗ್ತಾ ಇದ್ವಿ ನೋಡಿ ಮೇಡಮ್. ಸಿ ಬನ್ನಿ ಗೈಸ್. ಗೈಸ್ ಇವಾಗ ನಾವು ಯಾವ ಬೀಚ್ ಅಕ್ಕ ಅದು? ಸೊ ಕಾಪು ಬೀಚಿಗೆ ಹೋಗ್ತಿದ್ದೀವಿ. ಇವಾಗ ಕೃಷ್ಣ ಟೆಂಪಲ್ ಇಂದ ವಿ ಹ್ಯಾವ್ 17 ಕಿಲೋಮೀಟರ್ಸ್. ಸೊ ವಿತಿನ್ ಹಾಫ್ ಅನ್ ಅವರ್ ನಾವು ಒಂದು ಕಾಪು ಬೀಚ್ ಹತ್ರ ರೀಚ್ ಆಗ್ತಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ. ಬಟ್ ಆಟೋ ತಗೊಳಕ್ ಆಗ್ತಾ ಇಲ್ಲ ನಮ್ಗೆ ಇಲ್ಲಿ. ಪರವಾಗಿಲ್ಲ, ನೀವು ರೇಟ್ ಹೇಳಿ. ನೀವು ಹೋಗಿದ್ದೀರಾ, ಗೊತ್ತಾಯ್ತು. ಉಡುಪಿಯಲ್ಲಿ ಇರ್ತೀರಾ, ನೀವು ಹೋಗ್ತೀರಾ, ಅಮೌಂಟ್ ಹೇಳಿ ಎಷ್ಟಾಗುತ್ತೆ. ನೋಡಿ, ನಾನು ಒಳ್ಳೆ ಜಾಗ. ಹಾ ಹೌದು. ನಾವು ಇವಾಗ ಕಾಪು ಬೀಚ್ ನಿಯರ್ ಇದೆ. ಕಾಪು ಬೀಚ್ ಬಂದು ಹೇಳಿ ಸರ್. 990 ಅಲ್ಲಿ ಏನಿದೆ? ಸೋಡಾ ಕುಡಿತಾ ಇದ್ದೀವಿ. ಸೋಡಾ ಕುಡಿತಿದ್ದೀವಿ. ಚೆನ್ನಾಗಿದೆ, ಮೋಸ್ಟ್ ರಿಫ್ರೆಶಿಂಗ್ ಡ್ರಿಂಕ್. ಚಿಯರ್ಸ್. ಮುಖ ಕಾಣಲ್ಲ ನಿಂದು, ಹಿಂದಕ್ಕೆ ಬಾ. ಅಮ್ಮಮ್ಮ ಚೆನ್ನಾಗಿದೆ, ಪರವಾಗಿಲ್ಲ. ಆಂಟಿ ಏನು ಕೂಗಿಸ್ತಾಳೆ ಬಿಸಿ ಬಿಸಿಗೆ. ಐ ವಾಂಟೆಡ್ ದಿಸ್ ಸೋಡಾ. ಗೈಸ್ ಇವಾಗ ನಾವು ಸೋಡಾ ಕುಡಿತಿದ್ದೀವಿ. ನಾನು ಅಕ್ಕ ಸೋಡಾ ತಗೊಂಡಿದ್ದೀವಿ. ಶಿ ಯಾವ್ದು ಕೋಲ್ಡ್ ಕಾಫಿ ತಗೊಂಡಿದ್ದಾಳೆ ಗೈಸ್. ಅವಳು ಚೂರು ಚೆನ್ನಾಗಿಲ್ಲ. ಹಚ್ಕೊಂಡಿರು, ನಾನು ಕುಡಿತೀನಿ. ರಿಫ್ರೆಶಿಂಗ್ ಸೋಡಾ. ಗೈಸ್ ನೀವೇ ಕಮೆಂಟ್ ಮಾಡಿ, ಸಮ್ಮರ್ಗೆ ಇದು ಓಕೆನಾ ಇಲ್ಲ ಇದು ಓಕೆನಾ? ಆಯ್ತಾ? ಮಾತಾಡ್ತಿರೋದು ಸಮ್ಮರಿಗೆ ಅದು ಓಕೆನಾ ಅಂತ ರಿಫ್ರೆಶಿಂಗ್ ಯಾವುದು ಅಪ್ಪ? ಕಟ್ ಅವ್ರ ಅಪ್ಪಾಜಿಗೆ ಅಪ್ಡೇಟ್ ಮಾಡಿದ್ರು ಗೈಸ್, ಬೀಚಿಗೆ ಬಂದಿದ್ದೀನಿ ಅಂತ. ಅವಕ್ಕ ಕುಡಿಯಕ್ ಬಿಡ್ತೀರ, ಇವಳು ಕೊಟ್ಟು ನಿಂದು ನೀನ್ ಕುಡಿ ಪಾಪ. ಅವಕ್ಕ ಕುಡಿಯುತ್ತೆ. ಚೆನ್ನಾಗೈತೆ, ಪರವಾಗಿಲ್ಲ. ಇದು 7 ತರ ಐತೆ ತಾನೆ. ಇವ್ರು ಬಂದು 20 ರೂಪಾಯಿ ನೋಡಿ ಗೈಸ್, ಅದಷ್ಟು ವೇಸ್ಟ್ ಮಾಡಿದ್ದಾರೆ ಗೈಸ್ ಕಾಫಿ. ನಾವು ಅಪ್ಪ ನೋಡ್ಬೇಕೀಗ. ಅಪ್ಪ, ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್, ಸಿ ಯುವರ್ ಬಿಗ್ ಡಾಟರ್ ಹ್ಯಾಸ್ ವೇಸ್ಟೆಡ್ ದಿಸ್ ಮಚ್ ಆಫ್ ಕೋಲ್ಡ್ ಕಾಫಿ which has costed ₹70. ನಾವು ಜಸ್ಟ್ ಬರಲ್ಲ ಇಂಗ್ಲಿಷ್ಗೆ, ಜಸ್ಟ್ ನಾವು 30 ರೂಪಾಯಿಗೆ ಈ ಗ್ಲಾಸ್ ಕುಡಿದಿದ್ದೀವಿ ಗೈಸ್. ನಾನು ಕಾಪು ಬೀಚಿಗೆ ಹೋಗ್ತಾ ಇದೀವಿ. ಇವಳಂತೂ ಎಕ್ಸೈಟ್ ಆಗ್ಬಿಟ್ಟು ಗೈಸ್ ಸಾಕಾಗಿದೆ. ಸೊ
ನೈಸಾ ಗೈಸ್? ಗೈಸ್ ನಿಜ ಗೈಸ್. ಗೈಸ್ ನಿಜ ಹೇಳ್ತೀನಿ. ವಾ ಈಗ ನೋಡು ಪೇಂಡ್ ಯೂಸ್ ಅಂತೆ. ಜಸ್ಟ್ ಸುಮ್ನೆ ಎಲ್ಲ ಹಾಕಿರೋದು ಪೇಂಡ್ ಯೂಸ್. ಪೇಂಡ್ ರಿಲ್ಯಾಕ್ಸ್ ಚೇರ್ಸ್ ₹50 ಫಾರ್ 1 hour. ಒಂಥರ ಚೆನ್ನಾಗಿದೆ. ಇಲ್ಲಿ ಇದನ್ನೆಲ್ಲ ಆಡಿಸ್ತಾರಲ್ಲ ಅದಿಲ್ವೇ ಇಲ್ಲ ಎಲ್ಲಿ? ಏನು ಮಲ್ಬೆ ಬೀಜದ ಜನ ಇರಲ್ಲ ಅನ್ಕೋತೀನಿ. ನೈನಾ ಸ್ಲಿಪ್ಪರ್ ಗೈಸ್. ಬೀಚ್ ಹತ್ರ ಹೋಗ್ಬರ್ತೀವಿ. ಸ್ವರ್ಗ ಅಲೆ ಬಂತು. ಇದೆ hours later. ಹಲೋ. ಸೊ ಸಂಜೆ ಆಯಿತು ಗೈಸ್. ಅರ್ಲಿ ಮಾರ್ನಿಂಗ್ ಬಂದ್ವಿ ಉಡುಪಿಯಿಂದ. ಆ್ಯಂಡ್ ಚೆನ್ನಾಗಿತ್ತು ಉಡುಪಿ. ಜಾಸ್ತಿ ಬಿಸಿಲಿತ್ತು. ಸೊ ನಾವೆಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಬೇಗನೆ ಬಂದ್ಬಿಟ್ವಿ ದರ್ಶನ ಮುಗಿಸ್ಕೊಂಡು. ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲಿ ನಾವು. ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಸೊ ಹಂಗೆ ಸ್ಟಾಪ್ ಮಾಡಿಬಿಟ್ವಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.